ಸಣ್ಣ ಸಣ್ಣ ವಿಚಾರಗಳೆಲ್ಲಕ್ಕೂ ನೀವು ಮಾತೆತ್ತಿರೆ ಗವರ್ನರ್ನ ಭೇಟಿ ಮಾಡೋದು, ಪತ್ರವನ್ನು ಕೊಡೋದು, ಪೊಲೀಸ್ನವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಗವರ್ನರ್ಗೆ ಪತ್ರ ಬರೀತೀರಾ, ಗವರ್ನರ್ಗೆ ಪತ್ರ ಕೊಡ್ತೀರಾ. ದಿನ ಬೆಳಗ್ಗೆ ಇದ್ದರೆ ಗವರ್ನರ್ ಆಫೀಸ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ಒಂದೇ ನಿಮಗೆ ಗೊತ್ತಿರೋದು. ಏನು ಗವರ್ನರ್ ಆ್ಯಕ್ಷನ್ ತಗೊಳಕ್ಕಾಗತ್ತಾ? ವಾಟ್ ಇಸ್ ದ ರೋಲ್ ಆಫ್ ದಿ ಗವರ್ನರ್? ವೈ ದಿಸ್ ಗವರ್ನರ್ ಇಸ್ ಎಂಟರ್ಟೈನಿಂಗ್ ದಿಸ್ BJP ಪೀಪಲ್? ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ವಾಟ್ ಇಸ್ ದ ರೋಲ್ ಆಫ್ ದಿ ಗವರ್ನರ್? ಈಸ್ ಅ ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ನ ಉಲ್ಲಂಘನೆ ಆಗುವಂಥದ್ದನ್ನ ಅಷ್ಟೇ ನೋಡಬೇಕು ಹೊರತು ನೀವು ದಿನನಿತ್ಯ ಆಡಳಿತದ ಬಗ್ಗೆ ಮೂಗು ತೋರಿಸುವಂಥದ್ದು, ಪತ್ರ ಬರೆಯುವಂಥದ್ದು, ಆ ದಾಖಲೆ ಕೊಡಿ ಈ ದಾಖಲೆ ಕೊಡು ಅಂತ ಗವರ್ನರ್ ಕೈಲಿ ಪತ್ರ ಬರೆಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಏನೋ ನಿಮ್ಗೇನಾದ್ರು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಂಬಿಕೆ ಇದೆಯಾ? ಗವರ್ನರ್ ಹತ್ರ ಯಾಕೆ ಹೋಗ್ಬೇಕು? ಪೊಲೀಸ್ನವ್ರ ಕೆಲಸನ, ಪೊಲೀಸ್ನವ್ರ ಡೈರೆಕ್ಷನ್ಸ್ನ ಗವರ್ನರ್ನ ತಗೋಬೇಕಾ? ಆ್ಯಕ್ಷನ್ ತಗೊಳ್ಳುವಂಥದ್ದು ಗವರ್ನರ್ ಹತ್ರ ಹೋಗ್ತೀರಾ ದಿನನಿತ್ಯ? CT ರವಿ ಅವರೇ, ನೀವು ಮಾಡ್ತಾ ಇರುವಂಥ ಹಲ್ಕ ಕೆಲಸ ಊರವ್ರಿಗೆಲ್ಲ ಗೊತ್ತು. ತಲೆಗೇನೋ ಬ್ಯಾಂಡೇಜ್ ಹಾಕ್ಕೊಂಡ್ರಿ, ಅದಾದಮೇಲೆ ಇಮ್ಮಿಡಿಯೇಟ್ ಬ್ಯಾಂಡೇಜ್ ಬಿಚ್ಚಾಕಿದ್ರಿ. ನೀವು ಒಬ್ಬರು ಮಹಿಳೆಯನ್ನು ಯಾವ ರೀತಿ ಅವೇಚ್ಛನ ಶಬ್ದಗಳಿಂದ ನೀವು ಉಚ್ಚಾರಣೆ ಮಾಡಿದ್ರಿ ಅನ್ನುವಂಥದ್ದು ಊರವ್ರಿಗೆಲ್ಲ ಗೊತ್ತಿಲ್ವೇ? ಇವ್ರಿಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು BJP ಹೈಕಮಾಂಡು BJP ಅವ್ರು ಮಾಡ್ತಾವ್ರೆ. ಇದಕ್ಕೆ ಉತ್ತರ ಕೊಡ್ರಿ ಸ್ವಾಮಿ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ನೀವು ಧಮಕಿ ಹಾಕೋದು, ಎದುರಿಸೋದು, ದಿನ ಬೆಳಗ್ಗೆದ್ದು ಸ್ಟ್ರೈಕ್ ಮಾಡೋದು, ಅವ್ರು ರಾಜೀನಾಮೆ ತಗೊಳ್ಳಿ ಅನ್ನುವಂಥದ್ದು ನೀವು ತಿಪ್ಪರ್ಲಾಗ ಹಾಕಿದ್ರು. ಅವರೇ ಹೇಳಿದ್ದಾರೆ, ಬಟ್ಟೆ ಬಿಚ್ಚಾಕೊಂಡು ಓಡಾಡಿದ್ರು, ಉರುಳಾಡಿದ್ರು ಯಾವ ಕಾರಣಕ್ಕೂ ಪ್ರಿಯಾಂಕಾ ಖರ್ಗೆ ಅವರು ರಿಸಿಗ್ನೇಷನ್ ತಗೊಳ್ಳುವಂಥ ಪ್ರಶ್ನೆಯೇ ಉದ್ಭವ ಆಗಲ್ಲ. ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡಲ್ಲ ಅದನ್ನು. ಯಾಕೆಂದರೆ ಏನು ತಪ್ಪು ಮಾಡಿಲ್ಲ. ದಿನ ಬೆಳಗ್ಗೆ ಮನೆ ಮುಖ್ಯಮಂತ್ರಿಗಳು ರಾಜೀನಾಮೆನೂ ಕೇಳಿದ್ರಿ. DK ಶಿವಕುಮಾರ್ ರಾಜೀನಾಮೆ, ದಿನ ಬೆಳಗ್ಗೆ ರಾಜೀನಾಮೆ ಕೊಡಿ, ಸರ್ಕಾರ ರಾಜೀನಾಮೆ ಕೊಡಿ ಅಂತೀರಿ. ಎಲ್ಲದಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ನಿಮಗೆ ಎಲೆಕ್ಟೆಡ್ ಗೌರ್ಮೆಂಟ್ 138 ಸೀಟ್ ತಗೊಂಡಿರುವಂಥ ಒಂದು ಸರ್ಕಾರನ ನಿಮಗೆ ಸುಮ್ಮನೆ ನಿಮ್ಮನ್ನು ಕರ್ಕೊಂಬಂದು ಕೂರಿಸ್ಬಿಟ್ಟು ನಿಮ್ಮ ಸರ್ಕಾರ ಮಾಡುವಂಥದಕ್ಕೆ ಬಿಡುವಂಥದಕ್ಕೆ ನಾವಿರೋದು. ಜನಾದೇಶವನ್ನು ನಿಮ್ಮ ಜನಾದೇಶ ಕೊಟ್ಟಿದೆಯಾ? ಜನರು ನಿಮ್ಗೆ ಆಶೀರ್ವಾದ ಮಾಡಿದಾರಾ? ಅದನ್ನು ಹೇಳ್ರಿ. ಅದು ಬಿಟ್ಬಿಟ್ಟು ದಿನ ಬೆಳಗ್ಗೆ ಇದ್ದರೆ ನಮ್ಮವ್ರನ್ನ ಅಟ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ. ನಿಮ್ಗೇನಾದ್ರು ಮಾನ ಮರ್ಯಾದೆ ಏನಾದರೂ ಇದೆಯಾ? ನಮ್ಮ ಇದರಲ್ಲಿ ರೂರಲ್ ಡೆವಲಪ್ಮೆಂಟಲ್ಲಿ ಎಷ್ಟು ಕಾಮಗಾರಿಗಳನ್ನು ಮಾಡಿದ್ದಾರೆ? ಸುಮಾರು 40,000 ಕಿಲೋಮೀಟರ್ ರಸ್ತೆ, 40,000 ಕಿಲೋಮೀಟರ್ ರಸ್ತೆ. ಒಂದು ನಮ್ಮ ಊರು ನಮ್ಮ ರಸ್ತೆ ಎನ್ನುವಂಥ ಹಡಿನಲ್ಲಿ ಸಿದ್ದರಾಮಯ್ಯವರು 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ RDPR ರಸ್ತೆಗಳನ್ನು ಎಲ್ಲವನ್ನು ಕೇಂದ್ರ ಸರ್ಕಾರದ ಅನುದಾನ ಪ್ಲಸ್ ರಾಜ್ಯ ಸರ್ಕಾರದ ಅನುದಾನ ಅಡಿಯಲ್ಲಿ, ರಾಜ್ಯ ಸರ್ಕಾರದ ಪ್ರತ್ಯೇಕ ಅನುದಾನದಲ್ಲಿ ಎಲ್ಲ ರಸ್ತೆಗಳನ್ನು ರೂರಲ್ ಡೆವಲಪ್ಮೆಂಟಲ್ಲಿ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ನರೇಗಾ ಪ್ರತಿಯೊಬ್ಬರಿಗೂ, ಯಾರಿಗೂ ಕೆಲಸ ಇಲ್ಲ ಅನ್ನುವಂಥದ್ದಿಲ್ಲ. ನರೇಗಾ ಹಡಿನಲ್ಲಿ ಪ್ರತಿಯೊಬ್ಬರಿಗೂ ಜಾಬ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕುಡಿಯೋ ನೀರಿನ ವ್ಯವಸ್ಥೆ ಯಾವ ಹಳ್ಳಿನಲ್ಲೂ ಇಲ್ಲೂವರೆಗೂ 1.25 ವರ್ಷ ಆಯಿತು RDPR ಮಿನಿಸ್ಟರ್ ಆಗಿ ಪ್ರಿಯಾಂಕಾ ಖರ್ಗೆ ಅವರು. ಎಲ್ಲಾದರೂ ಒಂದು ಕಡೆ ಒಂದು ಹಳ್ಳಿನಲ್ಲಿ ನೀರಿನ ಕೊರತೆ, ಕುಡಿಯೋ ನೀರಿನ ವ್ಯವಸ್ಥೆ ಸಮಸ್ಯೆ ಇದೆ ಅನ್ನುವಂಥದ್ದು ಹೇಳುವಂಥದ್ದು ಎಲ್ಲ ನೋಡೋಣ ನೀವು. ಅಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ 24/7 ಹೆಸರು ಪಡಿಬೇಕು, ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಪ್ರಿಯಾಂಕಾ ಖರ್ಗೆ ಅವರು 24/7 ಕೆಲಸ ಮಾಡ್ತಾವ್ರೆ. ಅಸೆಂಬ್ಲಿನಲ್ಲಿ ನೀವು ಹೇಳ್ತಾ ಇರುವಂಥ ಸುಳ್ಳುಗಳನ್ನು ಸುಳ್ಳು ಅಂತ ಎತ್ತಿ ಹಿಡಿದು ಭಾಳ ಗಟ್ಟಿ ಧ್ವನಿನಲ್ಲಿ ಹೇಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಿಮಗೆ ನುಂಗಲಾರದ ತುತ್ತಾಗಿದೆ. ಹಂಗಾರೆ ಏನು ಮಾಡದೇನೆ ಸುಮ್ಮನೆ ಕೂರುವಂಥ ಕೆಲಸ ಮಾಡಿ, ನೀವು ಮಾಡಿದ್ದ ಅಪಾದನೆಗಳೆಲ್ಲ ನಾವು ಒಪ್ಕೊಂಡು ಸುಮ್ಮನೆ ಕೂರುವಂಥದ್ದು ಮಾಡಬೇಕಾ? ಅದನ್ನು ಯಾವ ಕಾರಣಕ್ಕೂ ಪ್ರಿಯಾಂಕಾ ಖರ್ಗೆ ಅವರು ಮಾಡಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರ ಬ್ಲಡ್ಡಲ್ಲಿಲ್ಲ ಅದು. ಮಲ್ಲಿಕಾರ್ಜುನ ಖರ್ಗೆ ಅವರು ಹೆಂಗಿದ್ದಾರೋ ಅದೇ ರೀತಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಭಾಳ ಎಫೆಕ್ಟಿವ್ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳವರಲ್ಲ. ಸೊ ನೀವು ಅವರ ವಾಯ್ಸ್ನ ಸ್ಟಬ್ ಮಾಡಬೇಕು, ಅವರನ್ನ ತೇಜೋವಧೆ ಮಾಡಬೇಕು, ರಾಜ್ಯದಲ್ಲಿ ಅವರ ಹೆಸರಿಗೆ ಮಸಿ ಬೆಳೆಯುವಂಥದ್ದಾಗಬೇಕು, ಅವ್ರ ಪಾಪ್ಯುಲಾರಿಟಿ ಕಮ್ಮಿ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಕೊಂಡಿದ್ರಿ. ಈಸ್ ವೆರಿ ಯಂಗ್ಸ್ಟರ್. ಇವತ್ತಲ್ಲ ನಾಳೆ ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದಕ್ಕೆ ಎಲ್ಲ ಅವಕಾಶಗಳು ಪ್ರಿಯಾಂಕಾ ಖರ್ಗೆ ಅವರಲ್ಲಿದೆ. ಅದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರುವಂಥ ಕೆಲಸಕ್ಕೆ ನೀವು ನಿಮ್ಮ BJPನಲ್ಲಿರುವಂಥ ಒಂದಷ್ಟು ಅದೇ ನಾನು ಹೇಳಿದ್ನಲ್ಲ, ಅದು ಪ್ರಮುಖವಾಗಿ RSS BJPಯವರು ಚಡ್ಡಿನ ತಲೆ ಮೇಲೆ ಒರೆಸ್ಬಿಟ್ಟು ಆ ವ್ಯಕ್ತಿಗೆ ನೀವು ಕರ್ಕೊಂಬಂದು ಇಲ್ಲಿ ಅವ್ರು ದಿನ ಬೆಳಗ್ಗೆ ಎದ್ದು ಪ್ರೆಸ್ ಮೀಟ್ ಮಾಡಿ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಬೈಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಷ್ಟೇ. ಇದಕ್ಕೆ ಯಾವುದಕ್ಕೂ ಸೊಪ್ಪು ಹಾಕುವಂಥದಕ್ಕೆ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಅರ್ಥ ಮಾಡ್ಕೊಳ್ಳಿ BJPಯವರೇ. ನಿಮಗೆ ಯಾವತ್ತಾದರೂ ಜನರ ಸಮಸ್ಯೆಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ಆಮೇಲೆ ಇನ್ನೇನಾದರೂ ಕೇಂದ್ರದ ಅನುದಾನ ತರುವಂಥದ್ರಲ್ಲಿ 4-5 ಡ್ಯಾಮ್ಗಳು ನಿರ್ಮಾಣ ಮಾಡುವಂಥದ್ದಕ್ಕೆ ಎಲ್ಲ ಅವಕಾಶಗಳಿದ್ರೂ ನಮಗೆ
ಅವಕಾಶನೇ ಕೊಡ್ತಾ ಇಲ್ಲ. ಪರಿಸರ ಇಲಾಖೆಗಳು ಮೇಕೆದಾಟಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಅಪ್ಪರ್ ಕೃಷ್ಣಾಗೆ ಅವಕಾಶ ಕೊಡ್ತಾ ಇಲ್ಲ, ನಿಮ್ಮ ಮಾದಾಯಿ ಯೋಜನೆಗೆ ಅನುಮತಿ ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ವಲ್ಲ. ನಾವು ಯಾವತ್ತೂ ಅದ್ರ ಬಗ್ಗೆ ಮಾತಾಡುವಂಥ ಕೆಲಸವನ್ನು ಮಾಡ್ತಾನೆ ಇಲ್ವಲ್ಲ. ಬೆಳಗ್ಗೆ ಎದ್ದರೆ ಸುಮ್ಮನೆ ಮೊಸರಲ್ಲಿ ಕಲ್ಲು ಹುಡ್ಕುವಂಥ ಕೆಲಸವನ್ನು ಅಷ್ಟೇ ಮಾಡೋದು ಬಿಟ್ಟರೆ ಬೇರೆ ಏನೂ ನೋಡ್ತಾ ಇಲ್ಲ ನಾವು.